ಕೇಂದ್ರದಿಂದ ಬರ್ತಕ್ಕಂಥ ಅನುದಾನದ ಹಣ ಬಂದಿಲ್ಲ, ಪುರಸ್ಕೃತ ಯೋಜನೆಗಳಿಗೆ ಹಣ ಬಂದಿಲ್ಲ, ನಾವು ಆರ್ಥಿಕ ಶಿಸ್ತಲ್ಲಿದ್ದೀವಿ, ಹಣವನ್ನು ನಾವು ಹಾಕ್ತೀವಿ, ಬೇರೆ ಬೇರೆ ರೀಸನನ್ನು ಸರ್ಕಾರ ಕೊಡ್ತಾ ಇದೆ. ಇವತ್ತು ರಾಜ್ಯದಲ್ಲಿ 130 ಸೀಟ್ಗಳನ್ನು ಪಡೆದಂಥ ಕಾಂಗ್ರೆಸ್ ರಸ್ತೆಗಳಲ್ಲಿ ಬ್ಯಾನರ್ ಅನ್ನು ಹಾಕಿ ಹೇಗೆ ವಿಜೃಂಭಿಸ್ತು. ಇವತ್ತು 100% ಅವರು ಆರ್ಥಿಕವಾಗಿ ಸೋತಿದ್ದಾರೆ ಮತ್ತು ಆಡಳಿತದಲ್ಲಿ ಸೋತಿದ್ದಾರೆ ಅನ್ನೋದನ್ನ ಸಾಮೂಹಿಕವಾಗಿ ಎಲ್ಲ ಮಿನಿಸ್ಟ್ರಿಗಳನ್ನು ಎಲ್ಲ MLAಗಳು ತಮ್ಮ ಕ್ಷೇತ್ರಗಳಲ್ಲಿ ಬ್ಯಾನರ್ ಅನ್ನು ಹಾಕಿ ನಾವು ಸೋತಿದ್ದೀವಂತ ಅವರೆಲ್ಲರೂ ಬ್ಯಾನರ್ಗಳು ಹಾಕೋಬೇಕು, ನಾವು ಏನು ಈ ಉಚಿತ ಯೋಜನೆಗಳನ್ನು ಕೊಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅಂತ ಹೇಳಿ ಅವರು ಮನಸ್ಫೂರ್ತಿಯಾಗಿ 100% ವಿಜೃಂಭಣೆ ಅಂತ ಹೇಳ್ಕೊಳ್ಳೋಂಥ ಕಾಲ ಬಂದಿದೆ. ಮತ್ತೆ ಇದು ಅವ್ರಿಗೆ ಕಡೆಗಾಲ. ಇವಾಗ ಏನಾದರೂ ಅವ್ರು ಕರೆಕ್ಟಾಗಿ ನಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಅವ್ರ ಸರ್ಕಾರ ಬರೋದಿಲ್ಲ. ಗ್ಯಾರಂಟಿ ಹಣವನ್ನು ಕಮಿಟ್ಮೆಂಟ್ ರೀತಿ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಸರ್ಕಾರ ಅದು ವರದಿ ನಾವು ಹೇಳ್ತಾ ಇಲ್ಲ, ಸರ್ಕಾರಕ್ಕೆ ಒಂದು ವರದಿ ಹೇಳಿರ್ತಕ್ಕಂಥದ್ದು ಯೋಜನಾ ಅಭಿವೃದ್ಧಿ ವರದಿ ಹೇಳಿದೆ ನಿಮಗೆ ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಅನೇಕ ಇಲಾಖೆಗಳಿಗೆ ಕೊಟ್ಟತಕ್ಕಂಥ ಅನುದಾನವನ್ನು ಯಾವ 24-25 ಬಜೆಟಲ್ಲಿ ಹಣವನ್ನು ಕೊಟ್ಟಿದ್ರು ಅದರ ಅರ್ಧದಷ್ಟು ಕೂಡ ಹಣವನ್ನು ಕೊಡಲಿಕ್ಕಾಗಿಲ್ಲ, ಅರ್ಧದಷ್ಟು ಕೂಡ ಖರ್ಚಾಗಿಲ್ಲ. ಎಲ್ಲ ಒಂದು ಕಡೆ ಗ್ಯಾರಂಟಿ ಹೆಸರಿನಲ್ಲಿ ಸರ್ಕಾರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ವಾ? ಗ್ಯಾರಂಟಿ ಕೂಡ ಹಣವನ್ನು ಕೊಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲೊಂದು ಕಡೆ ಟ್ಯಾಕ್ಸ್ ಕೂಡ ವಸೂಲಿ ಸರಿ ಆಗ್ತಾ ಇಲ್ವಾ? ಸರ್, ಟ್ಯಾಕ್ಸ್ ಎಲ್ಲ ವಸೂಲಿ ಕರೆಕ್ಟಾಗಿ ಆಗ್ತಾಯಿದೆ. ನಿಮಗೆ ಗೊತ್ತು, ಬಜೆಟಲ್ಲಿ ಮಾನ್ಯ ಸಿದ್ದರಾಮಯ್ಯವರು 54,000 ಕೋಟಿನ ಆಲ್ರೆಡಿ ಅದನ್ನು ಅನುಷ್ಠಾನ ಕಮಿಟಿಗಂತಲೇ ಎತ್ತಿಟ್ಟಿದ್ದಾರೆ. ತಮಗೆ ಗೊತ್ತೋದು ನೋಡಿ ಸರ್, ಏನೋ ಅಲ್ಪ ಸ್ವಲ್ಪ ತಪ್ಪಾಗಿದೆ. ಸುಮ್ಮನೆ ಈ ಗೂಬೆ ಕುರ್ಸ ಅಂತ ಇವರು ವಿರೋಧ ಪಕ್ಷದವ್ರಿಗೆ ಅವ್ರವ್ರ ಕುರ್ಚಿ ಉಳಿಸ್ಕೋಬೇಕು. ವಿಜೇಂದ್ರಗಾಗಲಿ ಆರ್ ಅಶೋಕ್ ಆಗಲಿ ಯಾರೇ ಆಗಲಿ ಅವ್ರವ್ರ ಕುರ್ಚಿ ಉಳಿಸ್ಕೋಬೇಕು. ನಾವು ಇದ್ದೀವಿ, ನಾವು ವಿರೋಧ ಪಕ್ಷಕ್ಕೆ ಸತ್ತಿಲ್ಲ ಅಂತ ಬೊಂಬಡ ಬಜಾಯಿಸ್ತಾ ಇದ್ದಾರೆ ಅಷ್ಟೇ ಸರ್. ಇನ್ನೊಂದು 5-10 ದಿನದಲ್ಲಿ ಬಜೆಟ್ ಒಳಗಡೆ ಏನು 3 ತಿಂಗಳದ್ದು ಹಣ ಹೋಗ್ಬಿಟ್ರೆ ಇವರೆಲ್ಲ ಏನು ಮಾಡ್ತಾರೆ ಅವಾಗ? ಸರ್ ಸರ್ಕಾರ ಬರೋಕ್ಕೆ ಮುಂಚೆ ಅವ್ರು ಏನು ಹೇಳಿದ್ರು ಗೊತ್ತಾ ಸರ್? ಇದನ್ನ ಮಾಡಿದ್ರೆ ಇವ್ರು ದಿವಾಳಿ ಆಗ್ಬಿಡ್ತಾರೆ, ಇವ್ರ ಕೈಲಿ 5 ಅನುಷ್ಠಾನ ಕೊಡೋಕ್ಕಾಗಲ್ಲ, ಗೆದ್ಬಿಟ್ಟು ಯಾಮರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸರ್. 3 ತಿಂಗಳಲ್ಲಿ ನಾವು 5 ಗ್ಯಾರಂಟಿಗಳನ್ನ ಅವ್ರಿಗೆ ತಲುಪಿಸಿದ್ವಿ ಜನಕ್ಕೆ. ಇವತ್ತೇನು ಸರ್ ಹೇಳ್ತಾರೆ? ಅದಕ್ಕೆ ಮುಂಚೆ ಗೌರ್ಮೆಂಟು ಗ್ಯಾರಂಟಿನ ವಿರೋಧಿಸ್ತು, ನಮ್ಮ ಗೌರ್ಮೆಂಟ್ನ ವಿರೋಧಿಸ್ತು, ಗ್ಯಾರಂಟಿನ ವಿರೋಧಿಸ್ತು. ಇವತ್ತೇನು ಸರ್ ಆಗಿದೆ? ನಾವು 14 ತಿಂಗಳು ಕೊಟ್ಟಾಗಿದೆ, ಇನ್ನು 3 ತಿಂಗಳು ಕೊಟ್ಟಿಲ್ಲ. ಇವಾಗ 3 ತಿಂಗಳು ಕೊಟ್ಟ ನಂತರ ಅವ್ರು ಏನು ಮಾತಾಡ್ತಾರೆ ಸರ್? ಅವಾಗ ನಾವು ಇಲ್ಲಿ ವಿಫಲ ಆಗಿಲ್ಲ, ಅವರು ವಿರೋಧ ಪಕ್ಷವಾಗಿ ನಮ್ಮನ್ನು ಟೀಕೆ ಮಾಡ್ತಾರೆ. ವಿಫಲ ಆಗಿಲ್ಲ, 3 ತಿಂಗಳಿಂದ ಹಣ ಆಗ್ತಾ ಇಲ್ಲ, ಕೊಡ್ತೀರಿ. ಒಂದು ಕೆಲಸ ಮಾಡಿ, ಒಂದು ಈಸಿ ಐಡಿಯಾ ಹೇಳ, ಇಡೀ ವರ್ಷಕ್ಕೆ ಒಂದೇ ಸರಿ ಹಾಕ್ಬಿಡಿ. ನಾವು ಇದನ್ನ ಸಿಎಂ ಗಮನಕ್ಕೆ ತರ್ತೀವಿ. ವರ್ಷಕ್ಕೆ ಒಂದು ಸರಿ ಹಾಕ್ಬಿಡಿ. ಚಿದಾನಂದ ಅವರು ಹೇಳಿದ್ರು ಅಂತ ಹೇಳಿ 24 ಗಮನಕ್ಕೆ ತರ್ತೀವಿ. ನಾವು ತರ್ತೀವಿ, ಸಿಎಂ ರಿಸ್ಕ್ ಇಲ್ಲ, ವರ್ಷಕ್ಕೆ ಒಂದು ಸರಿ ಆಗ್ತಾ ಇರೋದು. ಆಯ್ತಾ? ಒಂದು ಸಮಯ ಕೊಡಿ, ತಮ್ಮ ಸಲಹೆಯನ್ನ ಸ್ವೀಕರಿಸಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ತರ್ತೀವಿ. ಏನ್ರಿ ನಾಚಿಕೆ ಆಗ್ಬೇಕ್ರಿ ನಿಮಗೆ? ಹಣ ಕಮಿಟ್ಮೆಂಟ್ ಆಗಿ ಏನ್ ಮನುಷ್ಯ ಮಾತಾಡ್ತಾರೆ ಸರ್? ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಹೇಳಿದಕ್ಕೆ ಒಕ್ಕೊಳ್ಳಿಂದ ಹೂ ಅಂದ್ರೂ ತಪ್ಪು ಅಂತೀರಾ? ಅಲ್ಲ, ತಾವು ಹಾಕ್ಬೇಕಲ್ರಿ, ಪ್ರತಿ ತಿಂಗಳು ಹಾಕ್ಬೇಕು. ಸರ್ ಹಾಕ್ತೀವಿ, ತಪ್ಪಾಗಿದೆ, ಮತ್ತೆ ಈ ತರ ಆಗಲ್ಲ ಸರ್, ಮತ್ತೆ ಈ ತರ ಆಗಲ್ಲ. ಈ ತಪ್ಪುಗಳನ್ನ ಸರಿಪಡಿಸ್ಕೊಳ್ತೀವಿ ನಾವು. 14 ತಿಂಗಳಾಗಿದೆ ಅಷ್ಟೇ ಬಂದು ಸರ್ಕಾರ, 18 ತಿಂಗಳಾಗಿದೆ. ನಾವು ಸರಿಪಡಿಸ್ಕೊಳ್ತೀವಿ. ತಾವು ತಮ್ಮ ಹೇಳಿಕೆನ ತಾವು ಒಪ್ಪಲ್ಲ ಅಂತೀರಾ, ನಮ್ಮ ಹೇಳಿಕೆನೂ ನಾನು ಹೇಳ್ತಿರೋದು ನೀವು ಕಮಿಟ್ಮೆಂಟ್ ಪ್ರತಿ ತಿಂಗಳು ಹಾಕಿ ಅಂತ. ನೀವು 3 ತಿಂಗಳು ಹಾಕಿಲ್ಲ, ನಾಳೆ ಹಾಕ್ತೀವಿ, ನಾಡ್ದು ಹಾಕ್ತೀವಿ, ಆಯ್ತಾ? ಇಷ್ಟು ಬೊಂಬಡ ಬಡ್ದಾ ಇದ್ರು. ಅದರಿಂದ ತಿಂಗಳು ಹೋಗೋ ಥರ ನಾವು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಮುಖ್ಯಮಂತ್ರಿಗಳಿಗೂ ಸಲಹೆ ಕೊಡ್ತೀವಿ. ಒಂದು ವೇಳೆ ನಿಮ್ಮ ಸಲಹೆ ಸ್ವೀಕರಿಸಲಿ, ನೀವು ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅವ್ರ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ತೀರಾ? 100% ನಮ್ಗೆ ಪ್ರೊಟೆಸ್ಟ್ ಮಾಡ್ತೀರಾ? ನಾನು ಮಾಡ್ತೀನಿ, ನಿಮ್ಮ ಮೀಡಿಯಾ ಮುಖಾಂತರನೇ ಮಾಡ್ತೀನಿ, ನಿಮ್ಮ ಮೀಡಿಯಾ ಮುಖಾಂತರನೇ ಮಾಡ್ತೀನಿ. ನಾನು ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವು ಸಿಎಂಗೂ ಸಂಬಂಧಪಟ್ಟ ಸಚಿವೆಗೂ ನಾವು ಒತ್ತಾಯ ಮಾಡ್ತೀವಿ ನಿಮ್ಮ ಮಾಧ್ಯಮದ ಮುಖಾಂತರ. ಸರ್, ಇವ್ರು ಇವಾಗ ಹೇಳ್ತಾ ಇದ್ದಾರೆ 3 ತಿಂಗಳು ಹಾಕಿಲ್ಲ ಅಂತ. ಅದಕ್ಕಿಂತ ಮುಂಚೆ ಕೊಡಬೇಡಿ, ಸೋಂಬೇರಿ ಆಗ್ತಾರೆ ಅಂತ ಹೇಳಿದ್ದು ಇವ್ರೆ. ಇವಾಗ ನೋಡಿದ್ರೆ ಮಾತಾಡ್ತಾ ಇರೋದು ಇವ್ರೆ 3 ತಿಂಗಳು ಬಂದಿಲ್ಲ ಅಂತ. 3 ತಿಂಗಳು ನಾವು ಹಾಕಿ 3 ತಿಂಗಳು ಹಾಕಿದ್ಮೇಲೆ ಇವ್ರು ಏನ್ ಮಾಡ್ತಾರೆ? 3 ತಿಂಗಳು ಕ್ಲಿಯರ್ ಮಾಡಿ. ತಿಂಗಳ ನಮ್ದು ಭಾಗ್ಯಲಕ್ಷ್ಮಿ ಯೋಜನೆ ತಿಂಗಳ ನಡೆಸ್ಕೊಂಡು ಹೋದ್ರೆ ಅವಾಗ ಇವ್ರು ಏನ್ ಮಾಡ್ತಾರೆ? ಇವ್ರು ಎಲ್ಲ ಹೇಳ್ದಂಗೆ ನಡೆದ್ಬಿಟ್ಟವ್ರ. ಲಕ್ಷ ಹಾಕ್ತೀನಿ, ಕೋಟಿ ಹಾಕ್ತೀನಿ, ಹೆಣ್ಣು ಮಕ್ಳಿಗೆ ಅಂದ್ರು, ಗಂಟೆ ಹೊಡೀರಿ ಅಂದ್ರು, ಜಾಗಟೆ ಹೊಡೀರಿ ಅಂದ್ರು, ಅದು ದೀಪ ಹಚ್ಚು ಅಂದ್ರು, ಅದೆಲ್ಲ ನಡ್ಕೊಂಡ್ಬಿಟ್ಟವ್ರ. ಅದೆಲ್ಲ ಕೇಳಿದ್ರೆ ಹೆಣ್ಮಕ್ಳು ನಾವೆಲ್ಲ ಹೋಗ್ಬೇಕು, ನಾವೆಲ್ಲರೂ. ಅವರೆಲ್ಲ ನುಡ್ದಂಗ್ ನಡ್ಕೊಂಡಿರೋದನ್ನ ನಾವ್ ಎತ್ತಿದ್ರೆ ಇವತ್ತೆಲ್ಲ ಸಾಲದ ಇಲ್ಲ ಮೀಡಿಯಾ ಮುಂದೆ ಮಾತಾಡಕ್ಕೆ. ಮೀಡಿಯಾ ಮುಂದೆ ಅವ್ರ ಕತೆ ಎಲ್ಲ ಹೇಳ್ಬೇಕು ಅಂದ್ರೆ ಇವತ್ತೆಲ್ಲ ಸಾಲದ ಇಲ್ಲ. ವಿಪಕ್ಷಗಳು ಜನಗಳ ಜೊತೆ ಇಲ್ಲ, ಸರ್ಕಾರ ಆರಾಮಾಗಿ ನಿದ್ದೆ ಮಾಡ್ತದೆ. ಈಗ ಕೇಳ್ತಿದ್ರ 3 ತಿಂಗಳಿಂದ ಹಾಕಿಲ್ಲ, ಇವತ್ತು ಕೇಳ್ತಾ ಇದ್ದೀರಾ?
ಸರ್ ಯಾರೂನು ನಿದ್ದೆ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದವರು ಒಬ್ರು ಸೀಟು ಉಳಿಸ್ಕೊಳ್ಳಕ್ಕೆ ಇನ್ನೊಬ್ರು ಕಿತ್ಕೊಳ್ಳಕ್ಕೆ ಅವರು ಪಾಪ ಅವ್ರ ಭರಾಟೆ ಅವ್ರದ್ದು ಜೋರಾಗಿದೆ. ಅದರಿಂದಾಗಿ ಗ್ಯಾರಂಟಿ ಮೂಲೆಗೆ ಬಿದ್ದಿದೆ. ಗ್ಯಾರಂಟಿಯಿಂದ ಅನಾನುಕೂಲ ಆಗಿದೆ ಜನತೆಗೆ ಅಂತ ನಾನು ಹೇಳ್ತಿಲ್ಲ. ಯಾಕೆಂದ್ರೆ ಗ್ಯಾರಂಟಿಯಿಂದ ನೀವು ಬಸ್ಸಲ್ಲಿ ಫ್ರೀ ಓಡಾಡ್ತೀರಾ? ಸರ್ ನಾನು ಹೇಳ್ತಿಲ್ವಾ, ಅವರು ನಂದು ಕಾಂಗ್ರೆಸ್ ಬಸ್ಸು ಕಾಂಗ್ರೆಸ್ ಮಾತ್ರ ಹತ್ತಬೇಕು ಅಂತ ಬೋರ್ಡ್ ಹಾಕ್ಲಿ ವಿತಿನ್ ಸೆಕೆಂಡ್ ನಾನು ಹತ್ತಿದ್ರೆ ಕೇಳ್ರಿ ಗೊತ್ತಾಯ್ತಾ. ಅವರು ಈಗ ಮೈಕ್ರೋ ಫೈನಾನ್ಸ್ ಅಂತ ಏನು ಹಾವಳಿ ಹೆಚ್ಚಾಗಿದೆ, ಏನು ಹೆಣ್ಮಕ್ಳು ಮರಣಗಳೆಲ್ಲ ಹೆಚ್ಚಾಗಿದೆ ಅಂತಂದ್ರೆ ಈ 2,000 ಕಮಿಟ್ಮೆಂಟ್ ಮಾಡ್ಕೊಂಡಿದ್ರು ಅವರು. ಇವರು 1 ಲಕ್ಷ 1.5 ಲಕ್ಷ ಲೋನ್ಗಳು ಎತ್ಕೊಂಡ್ರು. ಹೆಂಗೋ ತಿಂಗಳು 2,000 ಬರುತ್ತೆ ಕಟ್ಕೊಂಡು ತೀರ್ಸ್ಕೊಳ್ಳೋಣ ಅಂತಂದ್ಬಿಟ್ಟು ಈಗ ಅಲ್ಲಿ ಬರೋದು ಯಾವಾಗ ಕಟ್ ಆಯ್ತೋ ಈಗ ಇಲ್ಲಿ ಅದು ಹೆಣ್ಮಕ್ಳದು ಆತ್ಮಹತ್ಯೆಗಳು. ಕೇಂದ್ರ ಸರ್ಕಾರ ಕೊಡಬೇಕಾಗಿದ್ದಂಥ GST ಪಾಲನ್ನು ಸರಿಯಾಗಿ ಕೊಡ್ತಿಲ್ಲ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿರುವಂಥದ್ದು. ಪುರಸ್ಕೃತ ಯೋಜನೆಯಲ್ಲಿ ಕೂಡ ಕೇಂದ್ರ ಸರ್ಕಾರ ಹಣವನ್ನು ಕೊಡ್ತಾ ಇಲ್ಲ. ನಮ್ಮ ಹಣವನ್ನು ಇಲ್ಲೊಂದು ಕಡೆ ಏನು ಮಾದರಿ ಗುಜರಾತ್, ಮಾದರಿ UP, ಮಾದರಿ ಮಧ್ಯಪ್ರದೇಶ ಅಂತ ಹೆಸರಿನಲ್ಲಿ ನಮ್ಮ ಹಣವನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಅಭಿವೃದ್ಧಿಗೆ ಇದು ಕೂಡ ಹಿನ್ನಡೆ ಆಗ್ತಿದೆ ಅಂತೇಳಿ ಗಂಭೀರ ಆರೋಪವನ್ನು ಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರೂ ಮಾತನಾಡ್ತಿದ್ದಾರೆ. ನಾವು GST ನೋಡಿದರೆ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿರೋ ದುಡ್ಡು ಇನ್ ಟೈಮ್ ಬರ್ತಿಲ್ಲ, ಕೊಡಬೇಕಾಗಿದ್ದ ಹಣವನ್ನು ನ್ಯಾಯವೇ ಕೊಡ್ತಿಲ್ಲ ಅನ್ನೋದು ಕೂಡ ಕಾಂಗ್ರೆಸ್ನ ಕೂಗಾಗಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ಅಣ್ಣ ತಮ್ಮಂದಿರ ರೀತಿ ಸಮನ್ವಯತೆಯಿಂದ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಬೇರೆ ಬೇರೆ ಪಕ್ಷಗಳಿರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಸ್ಪರ ರಾಜಕೀಯ ದ್ವೇಷವನ್ನು ಮಾಡ್ತಾ ಹೋದರೆ ರಾಜ್ಯಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯನಾ? ನೋಡಿ ಸರ್, ಕೇಂದ್ರ ಸರ್ಕಾರ GST ಹಣನ ಓನ್ಲಿ ಒಂದು ರಾಜ್ಯಕ್ಕೆ ಬಳಸಬೇಕು ಅಂತೇನು ಉದ್ದೇಶ ಇರಲ್ಲ. ಪ್ರತಿ ರಾಜ್ಯದ ಬೆಳವಣಿಗೆಗೆ ಅಭಿವೃದ್ಧಿಗಾಗಿ ಬೆಳೆಸಬೇಕು. ಯಾವ ಅನುದಾನಕ್ಕೆ ಎಷ್ಟು GST ಹಣವನ್ನು ಅನ್ವಯಿಸಬೇಕು ಅನ್ನೋದು ಅದು ನಿಯಮಿತವಾಗಿರುತ್ತೆ. ಅದು ಕೇಂದ್ರ ಸರ್ಕಾರದ ಹೊಣೆ. ಇವ್ರು ನೋಡಿ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಕಾರ್ಯಕರ್ತೆ ಹೇಳಿದ್ರು ಮೋದಿಜಿಯವರು ಗಂಟೆ ಬಾರಿಸ್ಬಿಟ್ರು ಅಂತ. ಆ ಸೂಚಿ ಒಂದು ನಿಮಿಷ ಲೆಟ್ ಮಿ ಟಾಕ್. ಮೋದಿಜಿಯವರು ಕೊರೋನಾ ಟೈಮಲ್ಲಂತಹ ವ್ಯಕ್ತಿಗಳನ್ನ ಸದೃಢವಾಗಿರ್ಬೇಕು, ಮಾನಸಿಕವಾಗಿ ಕುಂದಬಾರದು ಅನ್ನೋ ಉದ್ದೇಶದಿಂದ ಗಂಟೆ ಬಾರಿಸಿದ್ರು. ಅವ್ರು ಕೊಟ್ಟಂತ ಔಷಧಿಗೆ ಹೋಗ್ಸರಲ್ಲ. ಯಾವುದೇ ವ್ಯಕ್ತಿ ಆತ್ಮವಾಗಿ ಸದೃಢವಾಗಿರ್ಬೇಕು, ನೀನು ಭಯ ಪಟ್ಕೋಬಾರದು ಅಂತ ಉದ್ದೇಶದಿಂದ ಗಂಟೆ ಬಾರಿಸಿದ್ರು, ಪೂಜೆ ಮಾಡಿಸಿದ್ರು. ಮಾತ್ರ ಔಷಧಿಯಿಂದ ಏನು ನಡೆಯಲ್ಲ, ಅದನ್ನ ತಿಳ್ಕೋಬೇಕು ಅವರು ಮಹಿಳಾ ಕಾರ್ಯಕರ್ತೆ. ಅದೊಂದು. ಆಮೇಲೆ ನೋಡಿ, ಈ ಖಾತಾ ಅಡಿಯಲ್ಲಿ ಕಾವೇರಿ ಇಟ್ಟು ಯಾರು ಕೃಷ್ಣ ಬೈರೇಗೌಡರು ಲೂಟಿ ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು? ಅವರು ತುಂಬಾ ಪ್ರಾಮಾಣಿಕರಿದ್ದಾರೆ. ನೀವು ಹಂಗೆ ಮಾತಾಡೋದು ಅವರು ಬೇಡದಿರೋ ಖಾತೆಗಳಿಗೆ ಕೈ ಹಾಕ್ತಾರೆ. ಮುಖ್ಯವಾಗಿ ಅವ್ರದ್ದು ವಿಚಾರಕ್ಕೆ ಬಿಟ್ಟು ಬೇರೆ ಖಾತೆಗಳ ಬಗ್ಗೆ ಮಾತಾಡ್ತಾರೆ. ಈ ಖಾತೆ ಅಡಿಯಲ್ಲಿ ನೋಡ್ರಿ ಯಾವಾಗ್ಲೂ ಸರ್ವರ್ ಬಿಸಿ. ನೀವು ಹೋಗಿ ಸರ್ವರ್ ಬಿಸಿ. 1,30,000 ಎಷ್ಟು ಸೈಟ್ಗಳು ರಿಜಿಸ್ಟ್ರೇಷನ್ ಪೆಂಡಿಂಗ್ ಅಲ್ಲಿದೆ, ಅದನ್ನೆಲ್ಲ ಏನು ಮಾತಾಡಲ್ಲ. ಸರ್ವರ್ ಬಿಜಿ ಹೆಸರಲ್ಲಿ ಸುಮಾರು 2,500 ಇಂದ 3,000 ಕೋಟಿ ರೂಪಾಯಿನ ಸರ್ಕಾರ ನಷ್ಟ ಅನುಭವಿಸಿರ್ತಕ್ಕಂಥದ್ದು. ಆದರೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸರ್ಕಾರಕ್ಕೂ ಕೂಡ ಈ ಇಚ್ಛೆ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ ಸರ್? ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಬೇಕು ಅಂತ ಇದ್ದಾರೆ. ಬೇಡ ಅಂತೀರಾ ನೀವು? ಆ ಬಜೆಟ್ ಬೇಡ ಅಂದರೆ ಹೇಳ್ಬಿಡಿ, ನಾವೇ BJP ಸೆಂಟ್ರಲಿಂದ ಮಾಡ್ಕೊಬರ್ತೀವಿ ಅಂತ. ಅದು ಮಾಡ್ಕೊಂಬರ್ತೀವಿ ಅವ್ರಿಗೆ ಬೇಡ ಅಂದರೆ. ಒಂದು ನಿಮಿಷ ಗ್ಯಾರಂಟಿದ ವಿಚಾರ ಮಾತಾಡಿ. ನೀವು ಕೇಂದ್ರದಿಂದ ಒಂದಷ್ಟು ಹಣ ಕೊಡಿಸ್ಬೇಕಂತೆ, ಕೊಡಿಸಿ. ಸರ್, ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇದೆ. ಇವರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅದಕ್ಕೆ ದುಡ್ಡು ಸಾಲ್ತಾ ಇಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಇವ್ರೇನು ಸರ್ ಮಣ್ಣು ತಿಂತಾ ಇದ್ದಾರೆ? ಇವರು ಸರ್ಕಾರದವ್ರು ಮಣ್ಣು ತಿಂತಾರ. ಮೇಡಮ್ ಏನೋ ಮಾತಾಡ್ತಾರೆ. ಗ್ಯಾರಂಟಿ ಕೊಟ್ಟಿದ್ದೀರಾ, ಒಪ್ಕೊಂತೀವಿ, ಕರೆಕ್ಟಾಗಿ ಬಂದಿಲ್ಲ. ಇವ್ರು ಹೇಳಿದ್ರು ಯುಗಾದಿ ಹಬ್ಬ ಕೊಡ್ತೀನಿ, ಅದೆಲ್ಲ ಬೇಡ. ಈಗ ಸಾಯ್ತಾ ಇದಾರಲ್ಲ ಜನಗಳು, 2,000 ನೆಚ್ಕೊಂಡು ಹೆಣ್ಮಕ್ಳುಗಳು ಚೀಟಿ ಸಾಯ್ತಾ ಇದಾರೇನ್ರಿ? ಯಾರಾದ್ರೂ ಚೀಟಿಗಳು ಹಾಕೊಂಡು ಯಾರಾದ್ರೂ ಸಾಯ್ತಾ ಇದ್ದಾರಾ? ಸಾಯ್ತಾ ಇದ್ದಾರಾ? ಯಾರ ಸತ್ತೋಗಿದ್ದೀರಾ? ಅವ್ರು ಸಾಯ್ತಾ ಇಲ್ಲ ಅಂತ ಹೇಳ್ತಾರೆ, ನೀವು ಸಾಯಿಸ್ತಾ ಇದ್ರೆ ಹೆಣ್ಮಕ್ಳನ್ನ. ವಾರ ಚೀಟಿ ಅಂತ ಕಟ್ಕೊಂಡಿರ್ತಾರೆ ಹೆಣ್ಮಕ್ಳು. ವಾರ ಚೀಟಿಗೆ 2,000 ರೂಪಾಯಿ ಬರ್ತಂತ ವಾರ ಚೀಟಿ ಕಟ್ಕೊಂಡಿರ್ತಾರೆ. 2,000 ರೂಪಾಯಿ ಬರ್ದಿಲ್ಲದ್ದು ವಾರ ಚೀಟಿ ಎಲ್ಲಿಂದ ಕಟ್ತಾರೆ? ಅದನ್ನ ಯೋಚನೆ ಮಾಡಿ. ಆಮೇಲೆ 9 ಯೂನಿವರ್ಸಿಟಿಗಳು ಮುಚ್ತಾ ಇದ್ದಾರೆ. 9 ಯೂನಿವರ್ಸಿಟಿನಲ್ಲಿ ಮಕ್ಕಳ ಕತೆ ಏನಾಗಬೇಕು? ಆ ಮಕ್ಕಳ ಎಸ್ ಮೇಡಮ್. ಸರ್, ಇವಾಗ ನಾವು ಗ್ಯಾರಂಟಿ ಕೇಳಿರ್ಲಿಲ್ಲ, ಅವರಾಗಿ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಪೂರ ನಿಮಗೆ ಬರುತ್ತೆ 2,000? ಬರೋದಿಲ್ಲ ಸರ್. ನಮ್ಗೆ ಎಲ್ಲಿ ಹೇಳ್ತಾರಲ್ಲ ಶ್ರೀಮಂತರು ತಗೋಬೇಡಿ, ನೀವು BPL. ನೀವು ಶ್ರೀಮಂತರಿದ್ರೆ ತಗೊಳ್ತಾ ಇಲ್ಲ ಸರ್. ನಮ್ಗೆ ಕಾರ್ಡೇ ಇಲ್ಲ ಸರ್. ನಮ್ಗೆ ಎಲ್ಲಿ ಕೊಡ್ತಾರೆ? ಬೇಕಾದವ್ರಿಗೆ ಒಂದು, ಬೇಡದವ್ರಿಗೆ ಒಂದು. ಪದವೀಧರಿಗೆ ಕೊಡ್ತಾರ? ನಾನೊಬ್ಳು ಪದವೀಧರೆ ಸರ್, ನಾನೊಬ್ಳು ಪದವೀಧರೆ, ನನಗೆ ಸಿಗ್ತಾ ಇಲ್ಲ. 5 ಗ್ಯಾರಂಟಿ ಎಲ್ಲಿ ಹೋಯ್ತು? 2-3 ಗ್ಯಾರಂಟಿನೇ ಹಳ್ಳ ಹಿಡಿದು ಹೋಗಿದೆ.
ಗ್ಯಾರಂಟಿಗಳು ಸರ್ ಅವ್ರು ಹೇಳಿದ್ರು ಸಾಯ್ತಾ ಇಲ್ಲ ಅಂತ. ಮೈಕ್ರೋ ಫೈನಾನ್ಸ್ ಎಲ್ಲಿಂದ ಉಟ್ಕೊಂತು ಸರ್? ನಮ್ಮ ಸರ್ಕಾರ ಅಭಿವೃದ್ಧಿ ಯಾವ ಅಭಿವೃದ್ಧಿ ಆಗ್ತಾ ಇದೆ? ಹೋಗಿ ಮಂಡ್ಯ ಜನ ಸಾಯ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇಂದ, ಅದು ಇವ್ರ ಸರ್ಕಾರದಿಂದ. ಅದ್ರ ಜೊತೆಗೆ ಸರ್ಕಾರ ಗ್ಯಾರಂಟಿ ಕೊಡ್ತಿದೆ, 3 ತಿಂಗಳು ಪರವಾಗಿಲ್ಲ, ಬೇಕಾದಾಗ ಅವ್ರು ಕೊಡ್ತಾರೆ ಅಂತಾರೆ. ಯಾವಾಗ ಬೇಕಾದ್ರೂ ನಾವು ಕೊಡ್ತೀವಿ ಅನ್ನೋದಾದ್ರೆ ಯಾಕೆ ಸರ್ ಹೇಳಿದ್ರು ಅವರು? ಹೇಳೋದೇಳಿ ಮತ್ತೆ ನಮ್ಮ ಮೇಲೆ ಹೇಳೋದಾದ್ರೆ ಆ ಸರ್ಕಾರನ ಯಾಕೆ ನಡೆಸ್ತಾ ಇದಾರೆ? ಮೀಡಿಯಾ ಕೆಳಗಡೆ ಸರ್ಕಾರ ನಡೆಸಕ್ ನಮಗಿದೆ ತಾಕತ್ತು, ನಾವು ನಡೆಸ್ತೀವಿ. ಅರ್ಥ ಆಯ್ತಾ? ಅದನ್ನ ಬಿಟ್ಟು ಗ್ಯಾರಂಟಿ ಅಂತ ನಾವು ನೋಡಿದಿರಿ ಸರ್ಕಾರ ಎಷ್ಟು ಚೆನ್ನಾಗಿ ನಡೆಸ್ತೀರಿ ಅಂತ. ಸರ್ ಸರ್ಕಾರ ನಡೆಸೋದಕ್ಕೆ ಎಷ್ಟು ಜನ CM ಆದ್ರು, ಎಷ್ಟು ಜನ ನಡೆಸ್ತೀರಿ ನಮಗೂ ಗೊತ್ತು. ಎಲ್ಲ ಬೇಡ ಸರ್. ಸರ್ಕಾರ ಜನಕ್ಕೆ ಏನ್ ಬೇಕೋ ಅದು ಕೊಡೋದಷ್ಟೇ ಮುಖ್ಯ. ಅವಕಾಶ ಕೊಡೋದೆಲ್ಲ ಏನು ಬೇಡ ಸರ್. ನಾವು ಮಾಡಿದೀವಿ, ಅದನ್ನ ಮಾಡ್ತೀವಿ. ಅವ್ರಿಗಿಲ್ಲ ಅದನ್ನ ಅವ್ರ ಒಪ್ಕೊಳಕ್ ಹೇಳಿ. ಅದನ್ನ ಬಿಟ್ಟು ನಾವು ಗ್ಯಾರಂಟಿ ಕೊಡ್ತಿಲ್ಲ, ಗ್ಯಾರಂಟಿ ಮಾಡ್ತಾ ಇದೀವಿ, ನಮ್ದೇ ಕರೆಕ್ಟು ಅಂತ ಹೇಳೋದಕ್ಕಿಂತ ಜನಗಳ ಮಧ್ಯೆ ನಿಲ್ಸಿ ಕೇಳೋಕ್ ಹೇಳಿ. ಜನಗಳ ಮಧ್ಯೆ ನಿಲ್ಸಿ ಕೇಳೋಕ್ ಹೇಳಿ. ಅವರ ಒಂದು ಸರ್ಕಾರದ ಒಂದು ಜವಾಬ್ದಾರಿ ಏನು ಅಂತ ಜನ ಹೇಳ್ತಾರೆ ಫಸ್ಟ್. ಸರ್ ಇವ್ರದ್ದು 6ನೇ ಗ್ಯಾರಂಟಿ ಸಾವಿನ ಗ್ಯಾರಂಟಿ ಸರ್. ಎಷ್ಟು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ. ಹೌದಾ ಕಾಂಗ್ರೆಸ್ನವರೇ? ಹೌದಾ ಸರ್? ಹೌದಾ ಕಾಂಗ್ರೆಸ್? ಬಾಣಂತಿಯರು ದಿನ ಸಾಯ್ತಾ ಇದ್ದಾರೆ, ಎಷ್ಟು ಶಿಶುಗಳು ಸಾಯ್ತಾ ಇದ್ದಾರೆ. 6ನೇ ಗ್ಯಾರಂಟಿ ಇವ್ರದ್ದು ಅದು. ಅದನ್ನ ಫಸ್ಟ್ ಸರಿ ಮಾಡಿ ಮಹಿಳೆಯರಿಗೆ ಸುರಕ್ಷತೆ ಕೊಡಿ ಸರ್. ಇವ್ರ CM ಅವರ ಆರ್ಥಿಕ ಸಲಹೆಗಾರರೇ ಹೇಳ್ತಾ ಇದ್ದಾರೆ ಎಷ್ಟು ಗವರ್ಮೆಂಟ್ ಎಂಪ್ಲಾಯೀಸ್ ಈ ಗ್ಯಾರಂಟಿಗಳನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಯಾರಿಗೆ ಸ್ಯಾಲರಿ ಬಂದಿದೆ ಕೇಳಿ, BMTC ಅವ್ರಿಗೆ, ಎಲೆಕ್ಟ್ರಿಸಿಟಿ ಅವ್ರಿಗೆ ಬಂದಿದೆ ಕೇಳಿ. ಏನಪ್ಪ ಗೃಹಲಕ್ಷ್ಮಿ ಕೊಡಕ್ಕಿಂತ ಮುಂಚೆ ಯಾವಾಗ ಹೇಳ್ತಾ ಇದ್ದಾರೆ ಹೆಣ್ಮಕ್ಳು ಚೀಟಿ ದುಡ್ಡು ಹಾಕೊಂಡಿದ್ರು ಅಂತ. ಗೃಹಲಕ್ಷ್ಮಿ ಕೊಟ್ಟಾಗ ಚೀಟಿ ದುಡ್ಡು ಹಾಕೊಂಡಿದ್ರ? ಎಸ್ ಮೇಡಮ್. ಸರ್ ಎಲೆಕ್ಷನ್ ಬರಬೇಕು ಅಂತ ಬಿಟ್ಟಿ ಬಗ್ಗೆ ಕೊಟ್ರು ಸರ್. ನೀವು ಬಿಟ್ಟಿ ಬಗ್ಗೆ ದೆಹಲಿ, ಮಹಾರಾಷ್ಟ್ರ ಎಲ್ಲ ಕಡೆ ಕೊಟ್ಟಿದ್ದೀರಾ. ಸರ್ಕಾರ ನಮ್ಮ ರಾಜ್ಯ ಅಲ್ಲ ಕೇಂದ್ರ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಸರ್. ನಿಜವಾಗ್ಲೂ ಎಷ್ಟು ಕಡೆ ಬಿಜೆಪಿ ಬಂದಿದೆ ಸರ್, ನಿಮ್ಗೆ ಗೊತ್ತೈತೆ ಏನೇನ್ ಕೊಟ್ಟಿದ್ದೀರಿ ಅಂತ ಹೇಳ್ತಾರೆ ನೋಡ್ರಿ ಸರ್. ಫಸ್ಟ್ ಇವರು ಸರ್ ಯಾರು ಕೂಡ ಗ್ಯಾರಂಟಿ ಸೋಂಬೇರಿಗಳು ಆಗ್ತಾ ಇದ್ದಾರೆ ಸರ್. ಜನ ಮನೆಯಲ್ಲಿ ಕೂತ್ಕೊಂಡು ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಮತ್ತೆ ಶಕ್ತಿ ಯೋಜನೆಯಿಂದ ಜನ ಸೋಂಬೇರಿಗಳಾಗ್ತಾ ಇದ್ದಾರೆ ಸರ್. ಫಸ್ಟ್ ಅದನ್ನ ನಿಲ್ಲಿಸಿ ಜನ ಕೆಲಸ ಮಾಡಲಿ ಸರ್. ನಾನು ಅವ್ರು ಕೇಳೋದೇನಪ್ಪ ಅಂದ್ರೆ, ಅವ್ರು ಹೇಳ್ತಾ ಇರೋದು ಗ್ಯಾರಂಟಿ ಎಲ್ಲ ನಡೀತಾ ಇದೆ, ನಮ್ದು ಗ್ಯಾರಂಟಿ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. KJ ಜಾರ್ಜ್ ಅವ್ರು ಏನು ಹೇಳಿದ್ದಾರೆ, ನಾವೇನು ನಿಮ್ಗೆ ಹೇಳಿದ್ವಾ ಎವ್ರಿ ಮಂತ್ ಸ್ಯಾಲ್ರಿ ಹಾಕಕ್ಕೆ ಅಂತ. ಅದೇ ಥರ ಎಲ್ಲ ಮಿನಿಸ್ಟ್ರುಗಳು ಎವ್ರಿ ಮಂತ್ ಅವ್ರದ್ದು ಇದು ತಗೊಳ್ಳೋ ಇನ್ಕಮ್ ಆಗಲಿ ನಿಮ್ಮ ಕೇಂದ್ರ ಸಚಿವರುಗಳಿಗೆ ಹೇಳಬೇಕು, ಸೆಂಟ್ರಲ್ ಗವರ್ಮೆಂಟ್ಗೆ ಹೇಳಬೇಕು. ನೀವು ಯಾರೇ ಇರಲಿ ಅವ್ರದ್ದು ಅದು ನಿಂತಿದೆಯಾ ಒಂದು ಎಲ್ಲ ಬಿಡಿ. ಇವತ್ತು KJ ಜಾರ್ಜ್ ಹೇಳಿದ್ದಾರೆ ಪ್ರತಿ ತಿಂಗಳು ಹಾಕಕ್ಕೆ ಸ್ಯಾಲರಿ ಎಂಟ್ರಿ ಇದೆಯೋ ಅಂತ ಹೇಳಿದ್ದಾರೆ. ಅವರು ಮ್ಯಾನಿಫೆಸ್ಟೋಲ್ ಬರ್ದಿದ್ರಾ? ಮ್ಯಾನಿಫೆಸ್ಟೋಲ್ ಬರ್ದಿ ಕೊಟ್ರ ನಾವು ಗೆಲ್ತೀವಿ, ನಾವು ಎವ್ರಿ ಮಂತ್ ಹಾಕಲ್ಲ ಅಂತ ಏನಾದ್ರು ಮ್ಯಾನಿಫೆಸ್ಟೋಲ್ ಬರ್ದಿ ಅಷ್ಟೊಂದು ಸೀಟ್ ಗೆದ್ರ? ಯಾಕೆ ಹಾಕಿಲ್ಲ? ಅದಾದ್ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿ ಬಂದಿಲ್ಲ, ಆಶಾ ಕಾರ್ಯಕರ್ತೆಯರಿಗೆ ಸ್ಯಾಲ್ರಿ ಬಂದಿಲ್ಲ. ಎಜುಕೇಶನ್ ಅಲ್ಲಿ ಒಂದು ಚೂರು ಇಂಪ್ರೂವ್ಮೆಂಟ್ ಇಲ್ಲ. ಹೋಗ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲು ಅವ್ರದೇ ಮಿನಿಸ್ಟರ್ಗಳು ನೋಡ್ಲಿ, ಯಾವುದೇ ಒಂದು ವೈದ್ಯಕೀಯ ಉಪಕರಣಗಳು ವರ್ಕಿಂಗ್ ಅಲ್ಲಿ ಇಲ್ಲ.